ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಸಡಗರದಲ್ಲಿ ತಾವೆಲ್ಲ ಇದ್ದೀರಿ. ಆದರೆ ಅನೇಕ ಮಂದಿಯ ಗೊಂದಲ ಏನು ಅಂದರೆ, ಯಾವ ಸಮಯಕ್ಕೆ ಈ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು, ಯಾವ ಮುಹೂರ್ತ ಒಳ್ಳೆಯದು ಅಂಥೇಳಿ ಬಹಳ ಜನ ಬಹಳ ಗೊಂದಲದಲ್ಲಿ ನೀವಿದ್ದೀರಿ. ದೇವಿಯ ಅಲಂಕಾರವನ್ನು ಮಾಡೋದಿರ್ತದೆ, ದೇವಿಗೆ ನೈವೇದ್ಯವನ್ನು ಮಾಡೋದಿರ್ತದೆ, ಪೂಜಾ ಸಿದ್ಧತೆಯನ್ನು ಮಾಡಿಕೊಳ್ಳುವಂತಹ ಸಂದರ್ಭ ಇರ್ತದೆ. ಇದೆಲ್ಲವನ್ನು ನೀವೇ ಮಾಡಬೇಕಾಗಿರೋದ್ರಿಂದ ಅತಿಯಾಗಿರುವಂತಹ ಮುಹೂರ್ತಗಳ ಚಿಂತನೆ ಬೇಡ. ಆ ಮುಹೂರ್ತ ಹೋಯಿತು ಅನ್ನುವಂಥ ಚಿಂತೆಯಿಂದ ಮೈಂಡ್ ಅಪ್ಸೆಟ್ ಮಾಡಿಕೊಂಡು ಪೂಜೆ ಮಾಡುವಂತಹ ಪ್ರಸಂಗ ಬರಬಾರ್ದು. ನಮ್ಮ ಮನಸ್ಸು ಯಾವಾಗ ಶುದ್ಧವಾಗಿರ್ತದನೋ, ಯಾವಾಗ ನಮ್ಮ ಮನಸ್ಸಿನಲ್ಲಿ ದೇವರ ಪೂಜೆಯನ್ನು, ಆ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಅನ್ನುವಂಥ ಭಾವ ಬರ್ತದನೋ, ಆ ಕ್ಷಣಕ್ಕೆ ನೀವು ಪೂಜೆಯನ್ನು ಮಾಡಿರಿ. ಆ ದೇವಿ, ಆ ಮಹಾಲಕ್ಷ್ಮಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡ್ತಾಳೆ. ತದೇವ ಲಗ್ನಂ ಸುದಿನಂತ ದೇವ, ತಾರಾಬಲಂ ಚಂದ್ರಬಲಂತ ದೇವ, ವಿದ್ಯಾಬಲಂ ದೈವಬಲಂ ತದೇವ, ಗೌರೀಪತೆ ತೇಂಘ್ರಿ ಯುಗಂ ಸ್ಮರಾಮಿ ಅನ್ನುವ ಆಧಾರದಂತೆ ನಾವು ಯಾವಾಗ ದೇವರ ನಾಮಸ್ಮರಣೆಯಲ್ಲಿ, ಯಾವಾಗ ದೇವರ ಪೂಜೆಯಲ್ಲಿ ನಾವು ಮಗ್ನರಾಗ್ತೀವೋ, ಆ ಭಗವಂತನ ಸೇವೆಯಲ್ಲಿ ನಾವು ತೊಡಗ್ತೀವೋ, ಅದೇ ಶುಭವಾದ ಮುಹೂರ್ತ, ಅದೇ ಚಂದ್ರಬಲ, ಅದೇ ತಾರಾಬಲ ಅನ್ನುವಂತಹ ತತ್ವವನ್ನು ನಾವು ತಿಳ್ಕೊಂಡು ನಾವು ಪೂಜೆಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡೋಣ ವೀಕ್ಷಕರೇ.